ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಆಸ್ ಆಲ್ವೇಸ್ ಎಲ್ಲ ಮೀಡಿಯಾದವ್ರಿಗೂ ಧನ್ಯವಾದಗಳು. ಥ್ರೂ ಔಟ್ ಕೆರಿಯರ್ ಜರ್ನಿಯಲ್ಲಿ ಎಲ್ಲರೂ ಸಾಥ್ ಕೊಡ್ತಿದ್ದೀರಾ, ನನಗೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಜೊತೆ ಎಸ್ಕರ್ ಬಂದು ಫೋರ್ ಸರ್ ಸೊ ಥ್ಯಾಂಕ್ ಯು ಸರ್, ನಮಗೆ ಸಪೋರ್ಟ್ ಮಾಡಿದ್ರೆ ಏನು ಹೇಳೋದು ಅಂದರೆ 25 ದಿನ ಪೂರೈಸಿದೆ ಅನ್ನೋದೇ ಒಂದು, ಅಂದ್ರೆ ಅದು ಒಂಥರ ಇಮೋಷನಲ್ ಖುಷಿಯ ಅಥವಾ ಏನಂತ ಹೇಳಕ್ಕೆ ಒಂಥರ ನರ್ವಸ್ನೆಸ್ ಕೂಡ. ಈ ತರ ಸ್ಟೇಜ್ ಮೇಲೆ ಬಂದು 25 ದಿನಕ್ಕೆ ಮಾತಾಡ್ತಿರೋದು. ಐ ಥಿಂಕ್ ಅದಕ್ಕೆ ನಾನು ಫಸ್ಟ್ ಪವನ್ ಅವ್ರಿಗೆ ಮತ್ತೆ ಗುರು ಬಂದಿದ್ದಾರೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕಲಾವಿದರಿಗೆ ಐ ಥಿಂಕ್ ಸಿನಿಮಾ ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ರು ತೆರೆ ಮೇಲೆ ಬಂದು ಇಷ್ಟು ದಿನ ಓಡಿದಾಗ ಒಂಥರ ಸ್ಫೂರ್ತಿ ಆಗುತ್ತೆ. ಆಯ್ತು ಇನ್ನೆಷ್ಟು ಸಿನಿಮಾ ಮಾಡ್ತೀವೋ ಗೊತ್ತಿಲ್ಲ, ಇವತ್ತು ಈ ಒಂದು ದಿನಾನ ನಾವು ಚೆರಿಶ್ ಮಾಡೋದಕ್ಕೆ ಖುಷಿ ಪಡ್ತೀವಿ. ಆಕ್ಚುಲಿ ಏನೇನೋ ಹೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ಏನು ನನ್ನ ಲೈಫಲ್ಲಿ ಇಷ್ಟು ನರ್ವಸ್ ನಾನು ಆಗಿಲ್ಲ ಅನಿಸುತ್ತೆ ಸರ್. ಅದೇ ಮಾಡ್ಕೊಯ್ತು. ಬಟ್ ಆದ್ರೂ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳೋದು. ಸತೀಶ್ ಸರ್ ಇದ್ದಾರೆ, ನಮ್ಮ ಎಡಿಟರ್ಸ್, ಆಮೇಲೆ ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಸರ್. ಐ ಥಿಂಕ್ ಫಸ್ಟ್ ಟೈಮ್ ನಾನು ಮೂವಿ ನೋಡಿದಾಗ ನಾನು ಹೇಳಿದ್ದೆ ಸರ್ಗೆ ತುಂಬ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ನಮ್ಮ ಪ್ರೀವಿಯಸ್ ಶೋ ಆದಮೇಲೆ ಕೂಡ ತುಂಬ ಜನರು ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರು. ಅದಲ್ಲದೆ ಎಲ್ಲ ಸೀನಿಯರ್ ಆಕ್ಟರ್ಸ್ ಅಂತ ಹೇಳೋದಕ್ಕೆ ಬೇಡ, ಯಾಕಂದರೆ ಸರ್ ಆಲ್ರೆಡಿ ಹೇಳಿದ್ರು ನಾವೆಲ್ಲ ಸೀನಿಯರ್ ಅಂದರೆ ಅಂಕಲ್ ಅಂತ ಅರ್ಥ. ಸೊ ಅದಕ್ಕಿಲ್ಲ, ಎಲ್ಲ ನಮ್ಮ ಏನ್ ಹೇಳ್ತಾರೆ ಲೆಜೆಂಡರಿ ಆಕ್ಟರ್ಸ್ ಅಂತ ಹೇಳ್ಬೋದು. ಎಲ್ಲರ ಜೊತೆಗೂ ವರ್ಕ್ ಮಾಡೋದಕ್ಕೆ ಸಿಕ್ತು, ಅದು ಒಂದು ನನ್ನ ಪುಣ್ಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಎನ್.ಟಿ.ಆರ್ ಸರ್ ಇಷ್ಟೊಂದು ಒಳ್ಳೆ ಮಾತುಗಳನ್ನ ಅಂತ ಹೇಳಿದ್ರಿ. ಐ ಥಿಂಕ್ ತುಂಬ ಕಮ್ಮಿ ಜನ ಸ್ಟೇಜ್ ಮೇಲೆ ಬಂದು ನಮಗೆ ಗೊತ್ತಿದ್ರು ಅಷ್ಟು ಓಪನ್ ಆಗಿ ನೀವೇ ಮುಂದೆ ಯಾರು ಹೇಳಲ್ಲ ಸರ್. ನನ್ನ ಅನ್ಸುತ್ತೆ ನಮ್ಮ ಅಪ್ಪ ಹೆಸರು ನಿಮ್ಮ ಹೆಸರು ಒಂದೇ, ಹಾಗಾಗಿ ಅವ್ರ ಥರನೇ ನನಗೆ ಆ್ಯಕ್ಚುಲಿ ನಾನು ಹೇಳಿದ್ದೇನೆ ನನ್ನ ಜೊತೆ ಅವ್ರು ಇಲ್ಲ ಇವತ್ತು, ಬಟ್ ಈ ತರ ನಿಮ್ಮಿಂದ ನನಗೆ ಅದೇ ನನಗೆ ಒಂಥರ ಇಮೋಷನ್ ಆಗಿದ್ದು. ಆಕ್ಚುಲಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾರೆ ನಾನು, ಅದಕ್ಕೆ ನಾನು ತುಂಬಾ ಅದಕ್ಕೆ ಸ್ವಲ್ಪ ಇಮೋಷನ್. ಮಿಸ್ ಮಾಡ್ಕೊಂಡು ಸಿನಿಮಾ ಅಂತ ಬಂದಾಗ 10 ವರ್ಷ ಆಯ್ತು ಇಂಡಸ್ಟ್ರಿಯಲ್ಲಿ. ಅದು ಸಿನಿಮಾ ನನಗೆ ಏನೇ ಮಾಡಿದ್ರು ಬೆನ್ ತಟ್ಟಿ ಪರವಾಗಿಲ್ಲ ನೀನ್ ಮಾಡ್ತೀಯ ಅಂತಾನೆ ಹೇಳಿದವರು. ನಾನು ಅವ್ರನ್ನ ಇಷ್ಟು ಬೇಗ ಕಾಣ್ಕೋತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇವತ್ತು ಇಟ್ಟಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು. ಬಿಕಾಸ್ ನನಗೆ ಮೀಡಿಯಾದವ್ರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ನನಗೆ ನಮ್ಮ ಅಪ್ಪ ಯಾವುದೇ ಸಿನಿಮಾ ಬಂದ್ರೂ ಒಂಥರ ಅರ್ಧ ಪ್ರಮೋಷನ್ ಅವರೇ ಮಾಡ್ತಿದ್ದಿಲ್ಲ ನನಗೆ. ಸೊ ಅದಕ್ಕೆ ನರ್ವಸ್ ಆದ್ರೆ ಮೇಬಿ ನಾನು ಚೂರು ಬ್ಲ್ಯಾಕ್ ಔಟ್ ಆದ್ರೆ ಸಡನ್ ಆಗಿ ಅವೆಲ್ಲ ಮಾತಾಡ್ರೆ ಐ ಥಿಂಕ್ ಎಲ್ಲೋ ಒಂದ್ ಕಡೆ ನಮ್ಮ ಅಪ್ಪಗೆ ನಾನು ಎಷ್ಟು ಸಿನಿಮಾ ಮಾಡಿದ್ರೆ ಅದೆಷ್ಟು ಸೂಪರ್ ಹಿಟ್ ಆಯ್ತು ಅನ್ನೋದು ಖುಷಿ ಎಷ್ಟು ಕೊಡ್ತಿತ್ತು. ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಇಷ್ಟು ಒಳ್ಳೆ ಒಬ್ರು ಸೀನಿಯರ್ ಆಕ್ಟರ್ ಹೇಳ್ತಿದ್ರು ಅದನ್ನ ಕೇಳಿ ಅಷ್ಟೇ ಖುಷಿ ಪಡ್ತಾ ಇದ್ರು. ಐ ಥಿಂಕ್ ನಾವು ಎಷ್ಟು ಸಿನಿಮಾ ಮಾಡ್ತೀವಿ, ಐ ಥಿಂಕ್ ನಾನು ಬೇರೆ ಆರ್ಟಿಸ್ಟ್ ಬಗ್ಗೆ ಗೊತ್ತಿಲ್ಲ, ಬಟ್ ನಾನು ಒಂದು ಯಾವತ್ತಿಗೂ ಅವರಿಂದ ಕಲ್ತಿರೋದೇನಂದ್ರೆ 3 ಸಿನಿಮಾ ಮಾಡ್ಬೋದು, ಬಟ್ ಹೆಸರು ಅಂದ್ರೆ ನಮ್ಮ ಜೊತೆ ಉಳ್ಕೊಳ್ಳೋದು. ಅದನ್ನ ನಾನು ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ನಾನು ಉಳಿಸ್ಕೊಂಡು ಮುಂದೆ ಹೋಗೋದಕ್ಕೆ ಇಷ್ಟಪಡೋಂಥ ವ್ಯಕ್ತಿ. ಹಾಗಾಗಿ ಸ್ವಲ್ಪ ಎಮೋಷನಲ್ ಅನಿಸ್ತೀನಿ. ಇವತ್ತು ಇವತ್ತು ಹೇಳಬೇಕು, ಪವನ್ ಅವರು ನನಗೆ ಈ ಸಿನಿಮಾ ಕೊಟ್ಟಿದ್ದಾಗ ನನಗೆ ಯಾವ ಒಂದು ಸಿನಿಮಾ ಆಪರ್ಚುನಿಟಿ ಕೂಡ ನನ್ನ ಕೈಯಲ್ಲಿ ಇರಲಿಲ್ಲ. ನಾನು ಇಂಡಸ್ಟ್ರಿ ಬಿಟ್ಟು ಹೊರಡಬೇಕು ಅಂತ ನಿರ್ಧಾರ ಮಾಡಿರೋ ಟೈಮಲ್ಲಿ ನನಗೆ ಫಸ್ಟ್ ಬಂದಿದ್ದ ಸಿನಿಮಾ ಧೀರ ಸಾಹಸ.
ಅದಾದ್ಮೇಲೆ ನಾನು ಶುಗರ್ ಫ್ಯಾಕ್ಟ್ರಿ ಐಡಲ್ ಬ್ರಹ್ಮಕಮಲ ಬೇರೆ ಸಿನಿಮಾಗಳನ್ನ ಒಪ್ಕೊಂಡೆ. ಸೊ ನನಗೆ ಇದು ತುಂಬಾ ಇಮೋಷನಲ್ ಯಾಕೆ ಆಗ್ತೀನಿ ಅಂದ್ರೆ ಈ ಮೂವಿ ನನಗೆ ಇಲ್ಲಿ ಇರೋದಕ್ಕೆ ಒಂದು ಜಾಗ ಮಾಡಿಕೊಡ್ತು. ಅಂಡ್ ಪವನ್ ಅವರ ಡೈರೆಕ್ಷನ್ ಆಗಿ ನಾನು ನಿಜ ಹೇಳ್ತೀನಿ, ನಾನು ಸಿನಿಮಾ ನೋಡೋ ಮುಂಚೆ ನಾನು ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ, ನಾನು ಸಿನಿಮಾ ನೋಡಿದ ಮೇಲೆ ನಾನು ನಿಜವಾಗ್ಲೂ ನಾನು ಹೇಳಿದವ್ರಿಗೆ ನನ್ನ ಎಕ್ಸ್ಪೆಕ್ಟೇಷನ್ ಮೀರ್ಬಿಟ್ಟು ನೀವು ಮಾಡಿದ್ದೀರ ಸಿನಿಮಾ ಅಂತ. ಯಾಕಂದ್ರೆ ದೊಡ್ಡ ಬಜೆಟ್ ಸಿನಿಮಾ ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ಒಂದು ಬಜೆಟ್ ರಿಸ್ಟ್ರಿಕ್ಷನ್ ಆಗಿ ಒಂದು ಸಿನಿಮಾ ಮಾಡೋದು ಅದು ಈಸಿ ಅಲ್ಲ. ಆದ್ರೆ ನಾನು ನಿಲ್ಲಿಸಿ 25 ದಿನ ಸೆಲೆಬ್ರೇಟ್ ಮಾಡೋದು ಇವತ್ತಿನ ಕಾಲಕ್ಕೆ ಅದು ಡೆಫಿನೆಟ್ ಆಗಿ ಆಗಲ್ಲ. ಅದನ್ನ ತುಂಬಾ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಅವ್ರಿಗೆ ಏನ್ ಸಪೋರ್ಟ್ ಮಾಡೋಕ್ಕಾಗಿದೆ ನನಗೆ ಗೊತ್ತಿಲ್ಲ, ನನಗೆ ಎಷ್ಟಾಗುತ್ತೆ ನಾನು ಅಷ್ಟು ಮಾಡಿದ್ದೀನಿ. ಬಟ್ ಇಂಥವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಇವಾಗ ಜನನೇ ಬರ್ತಾ ಇಲ್ಲ ಥಿಯೇಟರ್ಗೆ. ಅಂತ ಟೈಮಲ್ಲಿ ಪ್ರೊಡ್ಯೂಸರ್ಸ್ ಧೈರ್ಯ ಮಾಡ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಆರ್ಟಿಸ್ಟ್ ಎಲ್ಲರೂ ಕೂಡ ಅವ್ರವ್ರ ಟೀಮ್ಗೆ ಸಪೋರ್ಟ್ ಮಾಡ್ಬೇಕು. ನಾನು ಒಂದು ಆರ್ಟಿಸ್ಟ್ ಆಗಿ ಹೇಳ್ಕೊತೀನಿ. ಯಾಕಂದ್ರೆ ಇತ್ತೀಚೆಗೆ ತುಂಬಾ ಜನ ಹೇಳ್ತಿದ್ದಾರೆ ಆರ್ಟಿಸ್ಟ್ಗಳು ಪ್ರಮೋಷನ್ ಬಂದಾಗ ಬರ್ತಾ ಇಲ್ಲ, ಬೇರೆ ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಹೊಸಬ್ರು ನಾಟಕಕ್ಕೆ ನಾವ್ಯಾಕೆ ಹೋಗೋದು, ನಾವು ಸ್ವಲ್ಪ ಗುರುತು ಪರಿಚಯ ಇದ್ದವ್ರು ಆಗಿದ್ವಿ ಅಂತ. ಬಟ್ ನಾನು ಅದನ್ನ ಯಾವತ್ತಿಗೂ ನಂಬಲ್ಲ. ಯಾಕಂದ್ರೆ ಒಂದು ಸಿನಿಮಾ ನಂಬಿಕೆ ಇಟ್ಕೊಂಡು ಹಾಕಿದ್ದಾರೆ, ನಮ್ಮ ಮೇಲೆ ನಂಬಿಕೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ ಅಂದ್ಮೇಲೆ ಅವ್ರ ಜೊತೆ ಅದು 25 ದಿನ ಇರಲಿ 10 ದಿನ ಇರಲಿ ಅಥವಾ 1 ವಾರ ಇರಲಿ ನಾವು ಇರ್ಬೇಕು. ಸೊ ನಾನು ಅದನ್ನ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ. ಅಂಡ್ 50ನೇ ದಿನ ಆಗಿ ಮತ್ತೆ ಸಿಗೋಣ, ಅವತ್ತು ನಾನು ಇಮೋಷನಲ್ ಆಗಲ್ಲ ಅನ್ಸುತ್ತೆ. ಬಟ್ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಾನು ಏನೇನೋ ಹೇಳ್ಬೇಕು ಅಂತ ಎಲ್ಲ ಹೆಸರು ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಬ್ಲ್ಯಾಕ್ ಔಟ್ ಆಗಿದೆ. ಅಂಡ್ ಗುಲ್ಬರ್ಗದ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ಗುಲ್ಬರ್ಗಕ್ಕೆ ಹೋಗಿದ್ದು ಆ ಒಂದು ದಿನದಲ್ಲಿ ನಾನು ಬಂದ ಮೇಲೆ ನನಗೆ ಸಿಕ್ತಿರೋ ಪ್ರೀತಿ, ಇನ್ಸ್ಟಾಗ್ರಾಮಲ್ಲಿ ಎವ್ರಿ ಡೇ ನನಗೆ ಒಂದು ಹೊಸ ಫ್ಯಾನ್ ಪೇಜ್ ಆಗ್ತಾ ಇದೆ. ನಾನು ಏನಿದು ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇನ್ಸ್ಟಾ ಅವರು ಇದ್ದಾರೆ ನನ್ನ ಜೊತೆ, ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಸಪೋರ್ಟ್ ಆಗಿ ನಿಂತು ನನ್ನ ಸಿಸ್ಟರ್ ಅಶ್ವಿನಿ ಅವರು, ಬಟ್ ಅವರು ಕೂಡ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ನನ್ನ ಫ್ರೆಂಡ್ ಎಲ್ಲೂ ಬಂದಿದ್ದಾರೆ, ನನ್ನ 14 ಇಯರ್ಸ್ ಫ್ರೆಂಡ್ ಅವರು. ಆಮೇಲೆ ನಮ್ಮ ಟೀಮ್ ನನ್ನ ಜೊತೆ ಬಸವ ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ, ಅವ್ರು ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಯಾ ಐ ಥಿಂಕ್ ಎಲ್ಲರೂ ಹೆಸರು ಹೇಳಿದ್ದೀರಾ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಬಟ್ ಥ್ಯಾಂಕ್ ಯು ಎಲ್ಲರಿಗೂ ಕೂಡ.